ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ನಂಬದೇ ಹೋದೆನಾ ಭಾಗ 5. ಸಿರಿಲ ಡೈರಿಯನ್ನು ಓದಲು ಶುರು ಮಾಡಿದ ಮೇಲೆ ನನಗೆ ಸತ್ಯವೇನೆಂಬುದು ಅರಿವಾಗಿತ್ತು. ಅವಳು ರಿತ್ವಿಕ್ನನ್ನು ಪ್ರೀತಿಸಿರಲಿಲ್ಲ. ಒಮ್ಮೆ ಕಾಲೇಜು ಡಿಬೇಟ್ನಲ್ಲಿ ಭಾಗವಹಿಸಿದ ರಿತ್ವಿಕ್ ಹೆಣ್ಣಿನ ಕುರಿತು ಆಡಿದ ಒಳ್ಳೆಯ ಮಾತು, ಹೆಣ್ಣಿನ ಬಗ್ಗೆ ಅವನಲ್ಲಿದ್ದ ಗೌರವದ ಮನೋಭಾವ ಸಿರಿಲನ್ನು ಅವನೆಡೆ ಸ್ನೇಹ ಹಸ್ತ ಚಾಚುವಂತೆ ಮಾಡಿತ್ತು. ಆದರೆ ಒಳ್ಳೆಯವನಂತೆ ಮುಖವಾಡ ಧರಿಸಿಕೊಂಡಿದ್ದ ರಿತ್ವಿಕ್ ದಿನ ಕಳೆದಂತೆ ತನ್ನ ನಿಜರೂಪವನ್ನು ತೋರತೊಡಗಿದ. ಒಮ್ಮೆ ರಿತ್ವಿಕ್ ಅವಳ ಜೊತೆ ಮಿತಿಮೀರಿದ ವರ್ತನೆಯನ್ನು ತೋರಿದಾಗ ಅವನಿಗೆ ಎಲ್ಲರ ಎದುರು ಕಪಾಳ ಮೋಕ್ಷ ಮಾಡಿ ಅವನಿಂದ ದೂರವೇ ಉಳಿದಳು. ಇದೇ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ರಿತ್ವಿಕ್ ಲೈಬ್ರರಿಯಲ್ಲಿ ಅವಳು ಒಬ್ಬಂಟಿಯಾಗಿ ಸಿಕ್ಕಾಗ ಅವಳಿಗೆ ತೊಂದರೆ ಕೊಟ್ಟು ಕಾಲೇಜಿನಿಂದ ಹೊರಗೆ ಹೋಗುವಂತೆ ಮಾಡಿದ. ಸ್ನೇಹಿತರಾಗಿದ್ದಾಗ ಇವರಿಬ್ಬರು ಜೊತೆಯಲ್ಲೇ ಇರುವುದನ್ನು ಕಂಡಿದ್ದ ಪ್ರಾಂಶುಪಾಲರು ಇವಳ ನಡತೆಯ ಬಗ್ಗೆಯೇ ಕೀಳಾಗಿ ತಿಳಿದು ಸಿರಿಲನ್ನೇ ಕಾಲೇಜಿನಿಂದ ಹೊರಗೆ ಹಾಕಿದರು. ಒಂದು ಹೆಣ್ಣು ಗಂಡಿನ ಜೊತೆ ಸಲಿಗೆಯಿಂದ ಇದ್ದು ಸ್ನೇಹದಿಂದ ಮಾತನಾಡಿದ ಮಾತ್ರಕ್ಕೆ ಅವಳ ನಡತೆಯನ್ನು ಕೀಳಾಗಿ ಕಾಣುವುದು ಎಷ್ಟು ಸರಿ? ಅವಳ ಅಂತರಾಳದಲ್ಲಿ ಆ ಗಂಡಿನ ಬಗ್ಗೆ ಅಣ್ಣ, ತಮ್ಮ ಹಾಗೂ ಸ್ನೇಹಿತ ಎಂಬ ಭಾವನೆ ಕೂಡ ಇರಬಹುದಲ್ಲವೇ? ಕೀಳಾಗಿ ಇರುವುದು ಅವಳ ನಡೆಯಲ್ಲ, ಜನರ ನೋಟ ಎಂಬುದು ಎಷ್ಟೋ ಜನರಿಗೆ ಅರ್ಥವಾಗುವುದಿಲ್ಲ. ತದನಂತರ ಪುಟಗಳಲ್ಲಿ ಅವಳು ತನಗಾಗುತ್ತಿರುವ ಮಾನಸಿಕ ಯಾತನೆ ಬಗ್ಗೆ ಬರೆದಿದ್ದಳು. ನಂತರ ಬಹಳ ಸಮಯದ ಬಳಿಕ ಅವಳು ಅಕ್ಕನ ಮನೆಗೆ ಹೋಗುತ್ತಿರುವುದನ್ನು ಖುಷಿಯಿಂದ ಬರೆದುಕೊಂಡಿದ್ದಳು. ಮುಂದಿನ ಹಲವು ಪುಟಗಳು ಖಾಲಿ ಇದ್ದವು. ಕೆಲವು ಪುಟಗಳನ್ನು ತಿರುಚಿದ ರಾಹುಲ್ ಕಣ್ಗಳು ಅರಳಿದವು. ಮತ್ತೆ ಅದೇ ಚಿತ್ರವನ್ನು ಅವನು ಸಿರಿಲ ಡೈರಿಯಲ್ಲಿ ಕಂಡನು. ಇಲ್ಲ, ಇದು ಕೇವಲ ಚಿತ್ರವಲ್ಲ, ಇದರಲ್ಲಿ ಏನೋ ಸಂದೇಶವಿದೆ, ಅದನ್ನು ನಾನು ಕಂಡುಹಿಡಿಯಲೇಬೇಕು ಎಂದುಕೊಂಡನು. ತಕ್ಷಣ ಅವನಿಗೆ ಸೌಮ್ಯಳ ನೆನಪಾಗಿತ್ತು. ಹೌದು, ಅವಳ ಪ್ರತಿ ಚಿತ್ರದಲ್ಲೂ ಏನೋ ಒಂದು ಅರ್ಥವಿರುತ್ತಿತ್ತು ಎಂದುಕೊಂಡವನು ಚಿತ್ರವನ್ನು ಎಲ್ಲ ಕೋಣದಿಂದ ಪರಿಶೀಲನೆ ಮಾಡಿದ. ಅವನ ಅನುಮಾನ ನಿಜವಾಗಿತ್ತು. ಇಷ್ಟು ಸಮಯ ಅವನು 2 ಚಿತ್ರಕಲೆಯನ್ನು ತಲೆಕೆಳಗಾಗಿ ನೋಡುತ್ತಿದ್ದ, ಆದ್ದರಿಂದ ಗೊಂದಲಗೊಂಡಿದ್ದ. 2 ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ಆರ್ ಎಂಬ ಅಕ್ಷರ ಅಡಗಿತ್ತು. ಸೌಮ್ಯಳ ಜೀವನದಲ್ಲಿ ಅವನಿಗೆ ತಿಳಿದಿರುವಂತೆ ಆರ್ ಅಕ್ಷರದವರು ಯಾರೂ ಇರಲಿಲ್ಲ. ಇನ್ನು ಉಳಿದಿದ್ದು ಸಿರಿ. ಹಾಗಿದ್ದರೆ ಈ ಆರ್ ಎಂಬುದು ರಿತ್ವಿಕ್ನೇ ಇರಬಹುದೇ? ಹೌದಾದರೆ ಸೌಮ್ಯಾಳಿಗೆ ರಿತ್ವಿಕ್ನು ಯಾವ ರೀತಿ ಪರಿಚಯವಾದ? ಇವರಿಬ್ಬರಿಗೆ ಅವನಿಂದ ಏನೋ ತೊಂದರೆ ಆಗಿರಬಹುದೇ? ಬಿಡಿಸಿದಷ್ಟು ಕಗ್ಗಂಟು ಆಗುತ್ತಲೇ ಇತ್ತು. ಇನ್ನು ಆ ಸಿಡಿ, ಅದರಲ್ಲೂ ಏನೋ ರಹಸ್ಯವಿದೆ, ಆದರೆ ಎಷ್ಟು ಸಾರಿ ನೋಡಿದರೂ ಅರ್ಥವಾಗುತ್ತಿಲ್ಲ. ಈ ಸಮಸ್ಯೆಗೆ ಮನೋವೈದ್ಯೆ ಶಾಲಿನಿ ಬಳಿ ಉತ್ತರ ಸಿಗುವುದು ಎಂದುಕೊಂಡವನು ತಡರಾತ್ರಿ ಆದ್ದರಿಂದ ಅವರಿಗೆ ಬೆಳಗ್ಗೆ ತಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಂಬ ಸಂದೇಶವನ್ನು ಕಳಿಸಿ ಮುಂಜಾನೆ ಆಗುವುದಕ್ಕಾಗಿ ಕಾಯುತ್ತಾ ಚಿಂತೆಯಲ್ಲೇ ರಾತ್ರಿ ಕಳೆದನು. ಸಿರಿಲ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಿರುವುದರಿಂದ, ಅದರಲ್ಲೂ ಹಿಂದಿನ ರಾತ್ರಿ ಅವಳು ಸಾಯುವ ಮಾತಾಡಿರುವುದು ರಾಹುಲ್ಗೆ ಭಯವನ್ನು ಉಂಟು ಮಾಡಿದ್ದು. ಅವಳ ಮೇಲೆ ನಿಗಾ ಇಡಲು ನರ್ಸ್ ಒಬ್ಬರನ್ನು ನೇಮಿಸಿದ. ತಡ ಮಾಡದೆ ಡಾಕ್ಟರ್ ಶಾಲಿನಿ ಅವರನ್ನು ಭೇಟಿ ಮಾಡಲು ಹೊರಟ. ಸಿಡಿಯಲ್ಲಿದ್ದ ಸೌಮ್ಯಳ ಬಾಲ್ಯದ ಚಿತ್ರಗಳನ್ನು ಮತ್ತೆ ಮತ್ತೆ ಪ್ಲೇ ಮಾಡಿ ನೋಡುತ್ತಿದ್ದ ಶಾಲಿನಿ ಅವರು ಏನನ್ನೂ ಹೇಳದಿರುವುದು ಕಂಡು ನನಗೆ ನಿರಾಸೆಯಾಗಿತ್ತು. ಕೆಲವು ನಿಮಿಷಗಳ ಬಳಿಕ ಅವರು ಒಂದು ಕಾಗದದ ಮೇಲೆ ಅಕ್ಷರಗಳನ್ನು ಬರೆಯಲು ಶುರು ಮಾಡಿದರು. ಕುತೂಹಲದಲ್ಲಿ ಏನು ಎಂದು ಕೇಳಿದೆ. ನನ್ನ ಆತಂಕ ಹಾಗೂ ಕುತೂಹಲವನ್ನು ಅರ್ಥ ಮಾಡಿಕೊಂಡ ಮನೋವೈದ್ಯ ಶಾಲಿನಿ ಅವರು ನನಗೆ ಎಲ್ಲವನ್ನೂ ವಿವರಿಸಿದರು. ಅವರು ಹೇಳಿದ್ದ ವಿಷಯ ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿತ್ತು. ಸೂಕ್ಷ್ಮವಾಗಿ ಗಮನಿಸಿ, ರಾಹುಲ್, ಸೌಮ್ಯಳು ನಿಮಗೆ ನೀಡಿರುವ ಸಿಡಿಯಲ್ಲಿ ಅವಳ ಬಾಲ್ಯದ ಚಿತ್ರಗಳು ಒಂದು ಪ್ಯಾಟರ್ನ್ನಲ್ಲಿ ಇವೆ. ಸಿಡಿಯಲ್ಲಿ ಮೊದಲು ಸೌಮ್ಯಳು ಬಾಲ್ಯದಲ್ಲಿ ಮಾಡಿದ ಪೇಂಟಿಂಗ್ ಫೋಟೋಗಳಿವೆ. ನಂತರ ಕೋಪ, ಆಂಗ್ರಿ, ಮುಗ್ಧತೆ, ಇನ್ನೋಸೆಂಟ್, ಬಾಲ್ಯದ ತುಂಟತನ, ನಾಟಿ, ಹಾಗೂ ಕೊನೆಯದಾಗಿ ಒಂದು ಚಿತ್ರಕಲೆಯ ಫೋಟೋ ಇದೆ ಅಲ್ಲವೇ ಎಂದರು. ಏನೂ ಅರ್ಥವಾಗದ ನಾನು ಬೆಕ್ಕಸ ಬೆರಗಾಗಿ ಅವರನ್ನೇ ನೋಡುತ್ತಿರುವುದನ್ನು ಕಂಡವರು ಕಾಗದದಲ್ಲಿ ಅವರು ಏನೋ ಬರೆದದ್ದನ್ನು ನನ್ನ ಕೈಗಿಟ್ಟು ಅದನ್ನು ನೋಡುವಂತೆ ಹೇಳಿದರು. ಅದರಲ್ಲಿ ಅವರು ಪೇನ್ ಎಂದು ಬರೆದಿದ್ದರು. ಪಿ ಪೇಂಟಿಂಗ್, ಎ ಆಂಗ್ರಿ, ಐ ಇನ್ನೋಸೆಂಟ್, ಎನ್ ನಾಟಿ. ಎಲ್ಲ ಫೋಟೋಗಳು ಮೊದಲ ಅಕ್ಷರವನ್ನು ಕೂಡಿಸಿ ಬರೆದರೆ ಅದು ಪೇನ್ ಎಂದು ಆಗುತ್ತದೆ.
ನಂತರ ಒಂದು ಆರೋ ಮಾರ್ಕ್ ಮಾಡಿ ಕೊನೆಯದಾಗಿ ಆರ್ ಅಕ್ಷರದ ಚಿತ್ರವನ್ನು ಕಾಣಬಹುದು. ಅಂದರೆ ಸೌಮ್ಯಾಳು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ತನಗೆ ತೊಂದರೆಯಾಗಿರುವುದು ಈ ಚಿತ್ರದಲ್ಲಿ ಬಿಡಿಸಿರುವ ಆರ್ ಅಕ್ಷರದ ವ್ಯಕ್ತಿಯಿಂದ ಎಂಬ ಸಂದೇಶವನ್ನು ನಿಮಗೆ ನೀಡಲು ಬಯಸಿರಬೇಕು ಎಂದರು. ನಾನು ದಿಗ್ಭ್ರಮೆಗೊಂಡು ಏನನ್ನೂ ಮಾತನಾಡದೆ ಕುಳಿತಿದ್ದೆ. ಮುಂದೆ ಏನು ಮಾಡಲು ತೋಚದೆ ಸ್ತಬ್ಧವಾಗಿ ಕುಳಿತಿದ್ದ ನನಗೆ ಶಾಲಿನಿ ಅವರನ್ನು ಭೇಟಿ ಮಾಡಲು ಊರಿನಿಂದ ಅತ್ತೆ ಶಿಲ್ಪಮ್ಮ ಹಾಗೂ ಮಾವ ಭೈರಪ್ಪ ಬಂದಿರುವ ವಿಷಯ ತಿಳಿಯಿತು. ಸಿರಿ ಮಾನಸಿಕವಾಗಿ ಇಷ್ಟು ಕುಗ್ಗಿದ್ದಾಳೆ ಎಂಬ ಸಣ್ಣ ಕುರುಹು ಕೂಡ ಎತ್ತವರಿಗೆ ಇರಲಿಲ್ಲ. ಇದನ್ನೆಲ್ಲ ಮನೋವೈದ್ಯ ಶಾಲಿನಿಯೋ ಅವರಿಗೆ ತಿಳಿಸಿ ಹೇಳಿದ ಮೇಲೆ ಅವರಿಬ್ಬರು ಕಣ್ಣೀರು ಹಾಕಿದರು. ಮತ್ತೆ ಮೊದಲಿನಿಂದ ಸಿರಿಲು ಅನುಭವಿಸಿದ ಮಾನಸಿಕ ಯಾತನೆಯನ್ನು ಅತ್ತೆ ಮಾವನ ಬಾಯಿಂದ ಕೇಳುವ ಧೈರ್ಯವಿಲ್ಲದೆ ನಾನು ಹೊರನಡೆಯಲು ಸಿದ್ಧನಾದೆ. ಅಷ್ಟರಲ್ಲಿಯೇ ಭಾವೋದ್ವೇಗದಲ್ಲಿ ಅತ್ತೆ ಶಿಲ್ಪಮ್ಮನವರು ಸಿರಿಳ ಮಾನಸಿಕ ಸ್ಥಿತಿ ಹದಗೆಡಲು ನಮ್ಮ ನಿರ್ಲಕ್ಷ್ಯದ ಜೊತೆಗೆ ರಾಜವಿಜಯ್ ಕೂಡ ಕಾರಣ ಎಂದು ಹೇಳಿದಾಗ ನಾನು ಅಲ್ಲೇ ನಿಂತೆ. ನಾನು ಅತ್ತೆ ಅವರ ಬಳಿ ಹೋಗಿ ಯಾವ ರಾಜವಿಜಯ್ ಎಂದು ಕೇಳಿದೆ. ಆಗಲೇ ನನಗೆ ತಿಳಿದದ್ದು ಅವರ ಮೊದಲ ಮಗಳು ರಾಗಿಣಿರ ಗಂಡನ ಪೂರ್ತಿ ಹೆಸರು ರಾಜವಿಜಯ್ ಎಂದು. ಅತ್ತೆ ಮಾತನ್ನು ಮುಂದುವರಿಸುತ್ತಾ, ರಾಜವಿಜಯ್ ಒಳ್ಳೆಯವನಂತೆ ನಟಿಸುವುದರಲ್ಲಿ ನಿಪುಣ. ಆದ್ದರಿಂದ ನನ್ನ ಮಗಳು ಸಿರಿ ಎಷ್ಟು ಬಾರಿ ಅವನ ಬಗ್ಗೆ ಹೇಳಿದರೋ ನಾನು ನಂಬುತ್ತಿರಲಿಲ್ಲ. ಯಾವಾಗ ನನ್ನ ಮಗಳು ರಾಗಿಣಿ ತೀರಿಕೊಂಡಳೋ ಆಗಲೇ ಒಂದೊಂದಾಗಿ ಅವನ ನಿಜವಾದ ರೂಪ ಹೊರಗೆ ಬಂದವು. ರಾಗಿಣಿ ಸಾವು ಆಕಸ್ಮಿಕವೋ ಅಥವಾ ಇದರಲ್ಲಿ ರಾಜನ ಕೈವಾಡವಿದೆಯೋ ಎಂದು ಕಣ್ಣಾರೆ ಕಂಡಿಲ್ಲ. ಆದರೆ ರಾಗಿಣಿ ಮೈಮೇಲಿನ ಗಾಯಗಳು ಅವನ ನಿಜವಾದ ರೂಪ ಬೇರೆ ಎಂದು ಹೇಳುತ್ತಿತ್ತು. ರಾಜವಿಜಯ್ ಶ್ರೀಮಂತಿಕೆ ಹಾಗೂ ಅಧಿಕಾರವನ್ನು ಹೊಂದಿದ್ದರಿಂದ ನಮ್ಮಿಂದ ಮೌನವಾಗಿರುವುದು ಬಿಟ್ಟರೆ ಬೇರೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಸಿರಿಲು ಪದೇ ಪದೇ ಅಕ್ಕನ ಸಾವಿಗೆ ಭಾವನೇ ಕಾರಣ ಎಂದು ಹೇಳುತ್ತಿರುವುದು ರಾಜನನ್ನು ಕೆರಳಿಸಿತು. ಇವನಿಂದ ಸಿರಿಲಿಗೆ ತೊಂದರೆ ಆಗುವುದು ಬೇಡವೆಂದು ಸಿರಿಲ ಮಾತನ್ನು ನಂಬದಂತೆ ನಟಿಸುತ್ತಿದ್ದೆ. ಆದರೆ ಮನದಾಳದಲ್ಲಿ ನಾನು ಅನುಭವಿಸಿದ ನೋವು ಯಾರಿಗೂ ತಿಳಿಯದು. ತನ್ನ ಹೆತ್ತವರೇ ತನ್ನನ್ನು ಹುಚ್ಚಿಯಂತೆ ನೋಡಿದಾಗ, ಅಷ್ಟು ಅಕ್ಕರೆ ಕೊಡುವ ಅಕ್ಕ ಕಣ್ಣೆದುರೆ ಜೀವವಿಲ್ಲದೆ ಮಲಗಿದ್ದಾಗ, ತಪ್ಪು ಮಾಡಿದವನು ಏನೂ ಅರಿಯದಂತೆ ನಡೆಸುತ್ತಿದ್ದಾಗ ನನ್ನ ಮಗುವಿನ ಮನಸ್ಸಿನ ಮೇಲೆ ಅದು ಅಗಾಧವಾದ ಪರಿಣಾಮ ಬೀರಿತು ಅನಿಸುತ್ತದೆ. ಆಗಿನಿಂದಲೇ ಸಿರಿಳ ಮನಸ್ಸು ಸಂಪೂರ್ಣವಾಗಿ ಹದಗೆಟ್ಟಿತ್ತು ಎಂದು ಅಳಲು ಶುರು ಮಾಡಿದರು. ಅವರನ್ನು ಸಮಾಧಾನ ಮಾಡಿಕೊಳ್ಳುವಂತೆ ಹೇಳಿದೆ. ಆದರೆ ನನ್ನ ಮನದಾಳದಲ್ಲಿ ಪ್ರಶ್ನೆಗಳ ಅಲೆಗಳೇ ಎದ್ದಿದ್ದೆವು. ತಡ ಮಾಡದೆ ನಾನು ನನ್ನ ಬಳಿ ಇದ್ದ ಆರ್ ಅಕ್ಷರದ ಚಿತ್ರವನ್ನು ಅತ್ತೆಯವರಿಗೆ ತೋರಿಸಿ, ಇದರ ಬಗ್ಗೆ ಏನಾದರೂ ತಿಳಿದಿದೆಯಾ ಎಂದು ಕೇಳಿದೆ. ಅದನ್ನು ನೋಡಿದ ಅವರು, ನನ್ನ ಅಳಿಯಂದಿರಿಗೆ ಚಿತ್ರಕಲೆಯ ಮೇಲೆ ಆಸಕ್ತಿ ಇದೆ. ಆಗಾಗ ಹಾಳೆಗಳ ಮೇಲೆ ಏನಾದರೂ ಚಿತ್ರವನ್ನು ಬಿಡಿಸಿ ಈ ರೀತಿಯಾದ ಆರ್ ಅಕ್ಷರಗಳನ್ನು ಬರೆದಿರುವುದು ನೋಡಿದ್ದೇನೆ ಎಂದು ಹೇಳಿದಾಗ ನಾನು ಸಂಪೂರ್ಣ ಶಾಕ್ಗೆ ಒಳಗಾಗಿದೆ. ನಾನು ಅಂದುಕೊಂಡಂತೆ ಆರ್ ಅಕ್ಷರದ ಹೆಸರು ರಿತ್ವಿಕ್ದಲ್ಲ, ಅದು ಸಿರಿಳ ಭಾವ ರಾಜವಿಜಯ್ ಆಗಿರಬಹುದು. ಇನ್ನು ಸೌಮ್ಯಾಳ ಮದುವೆ ವಿಜಯ್ ಎಂಬ ಹುಡುಗನ ಜೊತೆ ನಿಶ್ಚಿತವಾಗಿರುವುದು ಗಾಯತ್ರಿ ಆಂಟಿ ಹಾಗೂ ಸೌಮ್ಯಾಳ ಫ್ರೆಂಡ್ ಸಂಗೀತಾಳಿಂದ ನಾನು ತಿಳಿದುಕೊಂಡಿದ್ದೆ. ಆದರೆ ಈಗ ರಾಜ ಹಾಗೂ ವಿಜಯ್ ಇಬ್ಬರು ಬೇರೆ ಬೇರೆ ವ್ಯಕ್ತಿಯಲ್ಲ, ಅದು ಒಬ್ಬನೇ ಎಂಬ ನನ್ನ ಮನಸ್ಸಿನಲ್ಲಿ ಮೂಡಿದ ಅನುಮಾನವು ನಿಜವಾಗುವುದಾ? ಸೌಮ್ಯಾಳ ಅಂತಕ್ಕೆ ಈ ಆರ್ ಅಕ್ಷರದ ವ್ಯಕ್ತಿ ಹೇಗೆ ಕಾರಣನಾದ ಎಂಬ ಮಾಹಿತಿಯನ್ನು ಕಲೆ ಹಾಕಲೇಬೇಕೆಂದು ದೃಢ ನಿರ್ಧಾರ ಮಾಡಿದೆ. ಇದಾದ ಮೇಲೆ ಅತ್ತೆ ಮಾವನನ್ನು ಸಿರಿಳ ಬಳಿ ಬಿಟ್ಟು ಸೌಮ್ಯಾಳ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳು ತಿಳಿದಿರುವ ಗಾಯತ್ರಿ ಆಂಟಿ ಅವರನ್ನು ಭೇಟಿ ಮಾಡಲು ಅನಾಥಾಶ್ರಮದ ಕಡೆಗೆ ಹೊರಟೆ. ಆದರೆ ನನಗೆ ಅವರಿಂದ ಹೆಚ್ಚಿನ ಮಾಹಿತಿ ಏನೂ ಸಿಗಲಿಲ್ಲ. ಸೌಮ್ಯಾಳ ಜೊತೆ ಮಾಯವಾದ ಸಂಗೀತಾಳ ವಿವರವೂ ಕೂಡ ಅವರಿಗೆ ತಿಳಿದಿರಲಿಲ್ಲ. ಪರಿಚಯವಿದ್ದ ಎಲ್ಲ ಗೆಳೆಯರ ಬಳಿ ವಿಚಾರಿಸಿದರೂ ಏನೂ ಪ್ರಯೋಜನವಾಗಲಿಲ್ಲ. ನಿರಾಸೆಯಿಂದ ಸಂಜೆಯ ಮೇಲೆ ಮನೆಗೆ ಹಿಂದಿರುಗಿದ ನನಗೆ ಅಚ್ಚರಿಯೊಂದು ಕಾದಿತ್ತು. ನನ್ನ ಹೆಸರಿಗೆ ಒಂದು ಪತ್ರ ಬಂದಿತ್ತು. ಆ ಪತ್ರವನ್ನು ಸೌಮ್ಯಾಳ ಗೆಳತಿ ಸಂಗೀತ ಬರೆದಿದ್ದಳು. ತಡಬಡಾಯಿಸಿ ಪತ್ರ ತೆರೆದು ಓದಿದೆ. ಹಾಯ್ ರಾಹುಲ್, ನಿಮ್ಮ ಹಾಗೂ ಸೌಮ್ಯಾಳ ಪ್ರೀತಿಯನ್ನು ಹತ್ತಿರದಿಂದ ಕಂಡಿದ್ದೇನೆ. ನಿಷ್ಕಲ್ಮಶವಾದ ನಿಮ್ಮ ಪ್ರೀತಿ ಇಂದಿಗೂ ಹಾಗೆಯೇ ಇರುವುದು ಕಂಡು ಅಚ್ಚರಿಯಾಗಿದೆ. ಕ್ಷಮಿಸಿಬಿಡಿ ರಾಹುಲ್, ಸೌಮ್ಯಾಳ ಸಾವಿಗೆ ಒಂದು ರೀತಿಯಲ್ಲಿ ನಾನು ಕೂಡ ಕಾರಣನಾದೆ. ನಡೆದದ್ದು ಏನೆಂದರೆ, ಚಿತ್ರ ಪ್ರದರ್ಶನ ವೇಳೆಯಲ್ಲಿ ನನಗೆ ರಾಜವಿಜಯ್ನ ಪರಿಚಯವಾಯಿತು. ಪರಿಚಯವು ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು.
ನಂತರ ಅವನಿಗೆ ಮದುವೆಯಾಗಿರುವ ವಿಷಯ ನನಗೆ ತಿಳಿಯಿತು. ಆದರೆ ಮೋಸದ ಮಾತುಗಳನ್ನಾಡಿ ನನ್ನನ್ನು ಅವನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ್ದೆನು. ನಾನು ಕೂಡ ಸಂಪೂರ್ಣವಾಗಿ ಅವನನ್ನು ನಂಬಿದೆ. ನೀವು ನಿಮ್ಮ ತಾಯಿಗೆ ಹುಷಾರಿಲ್ಲವೆಂದು ಊರಿಗೆ ಹೊರಟಾಗ ಅನಾಥಾಶ್ರಮದಲ್ಲಿ ಇದ್ದ ಸೌಮ್ಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳು ಎಂದು ತಿಳಿಯಿತು. ಈ ವಿಷಯವನ್ನು ನಾನು ವಿಜಯ್ ಬಳಿ ಹೇಳಿಕೊಂಡಿದ್ದೆ. ಅಂದಿನಿಂದಲೇ ವಿಜಯ್ ಕಣ್ಣು ಸೌಮ್ಯಾಳ ಆಸ್ತಿ ಮೇಲೆ ಬಿದ್ದಿತ್ತು. ಮೋಜಿನಲ್ಲಿ ಕಾಲ ಕಳೆಯುತ್ತಿದ್ದ ವಿಜಯ್ ಬೆಂಗಳೂರಿನಲ್ಲಿದ್ದ ತನ್ನ ಮೆಡಿಕಲ್ ಶಾಪ್ ಕಡೆ ಹೆಚ್ಚಿನ ಗಮನ ಕೊಡುತ್ತಿರಲಿಲ್ಲ. ಶೋಕಿಗಾಗಿ ಲಕ್ಷಗಟ್ಟಲೆ ಸಾಲವನ್ನು ಮಾಡಿಕೊಂಡಿದ್ದ. ಅವನಿಗೆ ಹಣದ ಅವಶ್ಯಕತೆ ಇತ್ತು. ಸೌಮ್ಯಾಳಿಗೆ ವಿಜಯ್ನನ್ನು ನಾನೇ ಪರಿಚಯ ಮಾಡಿಸಿದೆ. ನಾವೆಲ್ಲರೂ ಕೆಲವೇ ದಿನಗಳಲ್ಲಿ ಒಳ್ಳೆಯ ಸ್ನೇಹಿತರಾದೆವು. ಒಂದು ದಿನ ನಾವಿಬ್ಬರೂ ಸೇರಿ ಹಣದ ಅವಶ್ಯಕತೆ ಬಗ್ಗೆ ಸೌಮ್ಯಾಳಿಗೆ ತಿಳಿಸಿದೆವು. ಆದರೆ ಸ್ವಾಭಿಮಾನಿಯಾಗಿದ್ದ ಸೌಮ್ಯ ತನ್ನ ತಂದೆಯ ಹಣವನ್ನು ಮುಟ್ಟುವುದಿಲ್ಲ. ಕೆಲವೇ ದಿನಗಳಲ್ಲಿ ಅನಾಥಾಶ್ರಮಕ್ಕೆ ಹಿಂದಿರುಗುವುದಾಗಿ ಹೇಳಿದಾಗ ವಿಜಯ್ಗೆ ದೊಡ್ಡ ಆಘಾತವೇ ಆಗಿದ್ದು. ಏನಾದರೂ ಮಾಡಿ ಹಣವನ್ನು ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದ ವಿಜಯ್ ಮೆಡಿಕಲ್ ಶಾಪ್ನಲ್ಲಿ ಮತ್ತು ಬರುವ ಔಷಧಿ ತಂದುಕೊಟ್ಟು ಸೌಮ್ಯಾಳಿಗೆ ಇದನ್ನು ನೀಡಿ ಅವಳು ಹಾಗೂ ವಿಜಯ್ ಜೊತೆಯಲ್ಲಿ ಇರುವಂತೆ ಫೋಟೋಗಳನ್ನು ಕ್ಲಿಕ್ ಮಾಡುವುದಾಗಿ ಹೇಳಿದ. ಮೊದಮೊದಲು ಇದಕ್ಕೆ ಒಪ್ಪದಿದ್ದರೂ ಹಣ ಸಿಗುತ್ತಿದ್ದಂತೆ ಸಾಲ ತೀರಿಸಿ ನಾವಿಬ್ಬರೂ ಎಲ್ಲಾದರೂ ದೂರ ಹೋಗಿಬಿಡೋಣ ಸಂಗೀತ, ನಿಮ್ಮ ಗೆಳತಿಗೆ ಏನೂ ತೊಂದರೆಯಾಗುವುದಿಲ್ಲ ಎಂದು ಹೇಳಿ ನನ್ನನ್ನು ಈ ಕೆಲಸ ಮಾಡುವುದಕ್ಕೆ ಒಪ್ಪಿಸಿಬಿಟ್ಟ. ಅವನು ಹೇಳಿದಂತೆ ಮಾಡಿದೆ. ಆ ಫೋಟೋಗಳನ್ನು ಇಟ್ಟುಕೊಂಡು ಸೌಮ್ಯಾಳಿಗೆ ಲಕ್ಷಾಂತರ ಹಣವನ್ನು ಕೊಡುವಂತೆ ಪೀಡಿಸುತ್ತಿದ್ದ. ಮೊದಲೇ ಸೌಮ್ಯಾಳ ತಂದೆ ತನ್ನ ತಾಯಿಯ ನಡತೆ ಬಗ್ಗೆ ಅನುಮಾನಗೊಂಡು ಅವಳ ಜೀವನವೇ ಹಾಳಾಗಿತ್ತು. ಈಗ ಮತ್ತೆ ತನ್ನ ಹಾಗೂ ವಿಜಯ್ನ ಫೋಟೋ ಅವರ ಕಣ್ಣಿಗೆ ಬಿದ್ದರೆ ಅವರು ಬದುಕುವುದಿಲ್ಲ ಎಂಬುದು ಸೌಮ್ಯಾಳಿಗೆ ತಿಳಿದಿತ್ತು. ಆದರೆ ತನ್ನ ತಂದೆಯ ಬಳಿ ಹಣವನ್ನು ಕೇಳಲು ಅವಳಿಗೆ ಇಷ್ಟವಿರಲಿಲ್ಲ. ನಿನ್ನ ಬಳಿ ಈ ವಿಷಯ ತಿಳಿಸದಂತೆ ಸೌಮ್ಯಾಳಿಗೆ ಎಚ್ಚರಿಸಲಾಗಿತ್ತು. ಅವಳನ್ನು ಹುಡುಕಿಕೊಂಡು ನೀನು ಬರಬಾರದೆಂದು. ಗಾಯತ್ರಿ ಆಂಟಿಯ ಬಳಿ ನಾನೇ ಸೌಮ್ಯ ವಿಜಯ್ಗೆ ಕ್ಲೋಸ್ ಆಗಿ ಇದ್ದಾಳೆ ಹಾಗೂ ಅವರಿಬ್ಬರು ಮದುವೆ ಆಗುತ್ತಾರೆ ಎಂಬ ಸುಳ್ಳು ವದಂತಿ ಹರಡಿಸಿದೆ. ಆದರೆ ಅವಳು ಯಾರಿಗೂ ಏನೂ ಹೇಳಿಕೊಳ್ಳಲಾಗದೆ ಜೀವವನ್ನೇ ಕೊಟ್ಟು ಬಿಡುತ್ತಾಳೆ ಎಂಬ ಸಣ್ಣ ಕಲ್ಪನೆ ಕೂಡ ನನಗಿರಲಿಲ್ಲ. ಅವಳ ಆಕ್ಸಿಡೆಂಟ್ ಬಗ್ಗೆ ತಿಳಿದಾಗ ನನಗೆ ದೊಡ್ಡ ಆಘಾತವಾಯಿತು. ಇದನ್ನು ವಿಜಯ್ ಬಳಿ ಹೇಳಿಕೊಂಡಾಗ ಅವನು ಹುಚ್ಚನಂತೆ ಆಗಿದ್ದ. ಸ್ವಲ್ಪ ದಿನಗಳ ನಂತರ ಹಣಕ್ಕಾಗಿ ನನಗೂ ಕೂಡ ಹಿಂಸೆ ಕೊಡಲು ಪ್ರಾರಂಭ ಮಾಡಿದ. ಒಂದು ದಿನ ಕುಡಿತದ ಮತ್ತಿನಲ್ಲಿ ತಾನು ತನ್ನ ಮಡದಿಯನ್ನೇ ಹಣಕ್ಕಾಗಿ ಪೀಡಿಸಿ ಕೊಂದಿರುವುದಾಗಿ ಹೇಳಿಕೊಂಡಿದ್ದ. ಇವೆಲ್ಲವೂ ತಿಳಿದ ಮೇಲೆ ನಾನು ಎಲ್ಲರಿಂದಲೂ ದೂರ ಹೋಗಿಬಿಟ್ಟಿದ್ದೆ. ಆದರೆ ಅವನ ಮಡದಿ ನಿಮ್ಮ ಸಿರಿಲ ಅಕ್ಕ ರಾಗಿಣಿ ಎಂದು ಈಗ ನನಗೆ ತಿಳಿಯಿತು. ಇಂದು ನೀವು ಅನಾಥಾಶ್ರಮಕ್ಕೆ ಗಾಯತ್ರಿ ಆಂಟಿಯನ್ನು ಭೇಟಿ ಮಾಡಲು ಬಂದಾಗ ನಾನು ನಿಮ್ಮನ್ನು ಕಂಡೆ. ಗಾಯತ್ರಿ ಆಂಟಿಯಿಂದ ಎಲ್ಲ ವಿಷಯಗಳನ್ನು ತಿಳಿದುಕೊಂಡೆ. ಕ್ಷಮಿಸಿಬಿಡಿ ನನ್ನನ್ನು ರಾಹುಲ್. ವಿಜಯ್ನ ಬಗ್ಗೆ ನನಗೆ ಎಲ್ಲ ವಿವರಗಳು ತಿಳಿದಿದೆ. ನನ್ನ ಬಳಿ ಇರುವ ಎಲ್ಲ ಸಾಕ್ಷಿಗಳನ್ನು ನಿಮಗೆ ನೀಡುತ್ತೇನೆ. ನನ್ನನ್ನು ಒಮ್ಮೆ ಭೇಟಿಯಾಗಿ, ಇದು ನನ್ನ ಫೋನ್ ನಂಬರ್, ನನಗೆ ಕಾಲ್ ಮಾಡಿ ಎಂದು ಬರೆಯಲಾಗಿತ್ತು. ಪತ್ರವನ್ನು ಓದಿ ಮುಗಿಸಿದ ರಾಹುಲ್ ಕೋಪದಲ್ಲಿ ತನ್ನ ಮುಷ್ಟಿಯನ್ನು ಬಿಗಿ ಮಾಡಿ ಟೇಬಲ್ ಮೇಲೆ ಗುದ್ದಿದ. ಪಕ್ಕದಲ್ಲೇ ನಿಂತಿದ್ದ ತಾಯಿ ಅವನನ್ನು ಸಮಾಧಾನ ಪಡಿಸಿದರು. ಅವನ ಕೋಪ ಕಣ್ಣೀರು ಕಡಿಮೆಯಾಗುತ್ತಿರಲಿಲ್ಲ. ಆದರೆ ಇಲ್ಲಿ ಸಂಗೀತಾಳನ್ನು ದೂರುವುದರಿಂದ ಏನೂ ಪ್ರಯೋಜನವಿಲ್ಲ. ಕೊನೆಯದಾಗಿ ಸೌಮ್ಯ ತನಗೆ ಕಾಲ್ ಮಾಡಿ ಮಾತನಾಡಲು ಪ್ರಯತ್ನಿಸಿದಾಗ ತನ್ನ ಮುಂಗೋಪ ಹಾಗೂ ದುಡುಕಿನ ಒಂದು ಮಾತು ಅವಳ ಜೀವವನ್ನೇ ತೆಗೆದಿತ್ತು ಎಂಬುದು ಅವನಿಗೂ ತಿಳಿದಿತ್ತು. ಸೌಮ್ಯಾಳ ಸಾವಿಗೆ ಎಲ್ಲರಿಗಿಂತ ಹೆಚ್ಚಾಗಿ ತಾನೇ ಕಾರಣನಾದೆ ಎಂದು ತಾಯಿಯ ಬಳಿ ಹೇಳಿಕೊಂಡು ಬಿಕ್ಕಳಿಸುತ್ತಿದ್ದ. ಇದನ್ನೆಲ್ಲ ರೂಮಿನ ಬಾಗಿಲ ಬಳಿಯೇ ನಿಂತ ಸಿರಿ ಕೇಳಿಸಿಕೊಂಡಿದ್ದಳು. ಒಮ್ಮೆಲೆ ಸಿರಿ ರೂಮಿನೊಳಗೆ ಬಂದದ್ದು ಕಂಡು ರಾಹುಲ್ ಗಾಬರಿಯಾದ. ಈಗ ರಾಹುಲ್ಗೆ ಸಿರಿಳಿಗೆ ಏನು ಉತ್ತರಿಸಬೇಕೆಂದು ತಿಳಿಯದೆ ಹಾಗೆ ಸುಮ್ಮನೆ ಶಿಲಿಯಂತೆ ನಿಂತು ಬಿಟ್ಟಿದ್ದ. ರಾಹುಲ್ ಬಳಿ ಬಂದ ಸಿರಿ ಅವನನ್ನು ಸಮಾಧಾನ ಮಾಡಿದಳು. ನಿಮ್ಮ ಸೌಮ್ಯ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳು ನಮ್ಮ ಮಗುವಿನ ರೂಪದಲ್ಲಿ ಮತ್ತೆ ನಮ್ಮ ಮಡಿಲು ಸೇರಿದ್ದಾಳೆ ರಾಹುಲ್ ಎಂದಳು. ತನ್ನ ಮಡದಿಯ ಮಾತಿಗೆ ಪ್ರೀತಿಗೆ ರಾಹುಲ್ಗೆ ಮಾತೇ ಬಾರದಂತಾಯಿತು. ಮಗ ಸೊಸೆಯ ಅನ್ಯೋನ್ಯತೆ, ಒಬ್ಬರನ್ನೊಬ್ಬರು ಅರ್ತಿಕೊಂಡು ಆಸರೆಯಾದ ಪರಿ ನೋಡಿ ರಾಹುಲ್ ತಾಯಿ ಖುಷಿಯಿಂದ ಕಣ್ತುಂಬಿಕೊಂಡರು. ಕೆಳಗೆ ಬಿದ್ದ ಪತ್ರವನ್ನು ಕೈಗೆತ್ತಿಕೊಂಡ ಸಿರಿ ಸಂಗೀತಾಳಿಗೆ ಕಾಲ್ ಮಾಡಿ ತಕ್ಷಣವೇ ಮನೆಗೆ ಕರೆಸುವಂತೆ ರಾಹುಲ್ಗೆ ಹೇಳಿದಳು. ಕೊನೆಗೂ ತನ್ನ ಅಕ್ಕನ ಸಾವಿಗೆ ಕಾರಣನಾದ ತನ್ನ ಭಾವನೆಗೆ ಶಿಕ್ಷೆ ಸಿಗುವುದು ಎಂದು ಖಾತ್ರಿಯಾದ ಮೇಲೆ
ಸಿರಿ ಈಗ ತನ್ನ ಅಸಹಾಯಕತೆಯನ್ನು ಮರೆತು ಧೈರ್ಯವಾಗಿ ಅವನನ್ನು ಎದುರಿಸಲು ಸಿದ್ಧಳಾಗಿದ್ದಳು. ತನ್ನ ಭಾವ ಅಕ್ಕನನ್ನು ಕೊಂದದ್ದು ಸಿರಿ ಕಣ್ಣಾರೆ ಕಂಡಿದ್ದಳು. ಅದನ್ನು ಎಷ್ಟು ಬಾರಿ ತನ್ನ ತಂದೆ ತಾಯಿಗೆ ಹೇಳಿದರೂ ಅವಳ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲದ್ದರಿಂದ ಅವಳ ಮಾತನ್ನು ಯಾರೂ ನಂಬಿರಲಿಲ್ಲ. ಆದರೆ ಈಗ ಎಲ್ಲ ವಿಷಯವನ್ನು ಅವಳು ರಾಹುಲ್ಗೆ ಯಾವುದೇ ಮುಚ್ಚುಮರೆ ಇಲ್ಲದೆ ಅಂಜಿಕೆಯಿಲ್ಲದೆ ತಿಳಿಸಿದಳು. ಸಿರಿಳ ತಂದೆ ತಾಯಿ ಕೂಡ ಅವರ ಜೊತೆಯಲ್ಲೇ ಇದ್ದರು. ಎಲ್ಲರ ಕಣ್ಣೀರಿಗೂ ಕಾರಣನಾದ ರಾಜವಿಜಯ್ಗೆ ಶಿಕ್ಷೆ ಕೊಡಿಸಲೇಬೇಕೆಂದು ರಾಹುಲ್ ದೃಢ ನಿರ್ಧಾರ ಮಾಡಿದ್ದೆನು. ಪತ್ರದಲ್ಲಿದ್ದ ನಂಬರ್ಗೆ ಡಯಲ್ ಮಾಡಿ ಸಂಗೀತಾಳನ್ನು ತಕ್ಷಣವೇ ಅವಳ ಬಳಿ ಇದ್ದ ಎಲ್ಲ ಸಾಕ್ಷಿಯನ್ನು ತೆಗೆದುಕೊಂಡು ತನ್ನ ಮನೆಗೆ ಬರುವಂತೆ ತಿಳಿಸಿದೆನು. ಮಾರನೆಯ ದಿನ ಸಂಗೀತ ರಾಹುಲ್ ಮನೆಗೆ ಬಂದಳು. ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಎಂಬುದು ಅವಳಿಗೀಗ ಅರಿವಾಗಿತ್ತು. ರಾಹುಲ್ನನ್ನು ನೋಡುತ್ತಲೇ ತಲೆ ತಗ್ಗಿಸಿದ ಸಂಗೀತ ಮಾತನಾಡಲಾಗದೆ ಕಣ್ತುಂಬಿಕೊಂಡು ನಿಂತಿದ್ದಳು. ಮಾತು ಮುಂದುವರೆಸಿದ ರಾಹುಲ್, ಪಶ್ಚಾತ್ತಾಪಕ್ಕಿಂತ ಮಿಗಿಲಾದ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸಂಗೀತ. ಈಗ ಏನಿದ್ದರೂ ನಿಜವಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಹೇಳಿದನು. ಸಿರಿಳು ಕೂಡ ಸಂಗೀತಾಳನ್ನು ಸಂತೈಸಿದಳು. ಸುಧಾರಿಸಿಕೊಂಡ ಸಂಗೀತ ತನ್ನ ಬಳಿ ಇದ್ದ ಮೆಸೇಜ್ಗಳು, ಕಾಲ್ ರೆಕಾರ್ಡ್ಗಳು ಹಾಗೂ ಮೆಡಿಕಲ್ ಶಾಪ್ನ ರಶೀದಿ ಎಲ್ಲವನ್ನೂ ರಾಹುಲ್ ಕೈಗೆ ಇಟ್ಟಳು. ಅದು ಅಲ್ಲದೆ ಕೋರ್ಟ್ನಲ್ಲಿ ತಾನು ಎಲ್ಲವನ್ನೂ ಒಪ್ಪಿಕೊಳ್ಳಲು ತಯಾರಿದ್ದೇನೆ ಎಂದು ಹೇಳಿದಳು. ವಿಜಯ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡಲಾಗಿತ್ತು ಹಾಗೂ ಕೆಲವೇ ತಿಂಗಳಲ್ಲಿ ಅವನನ್ನು ಪತ್ತೆ ಹಚ್ಚಿದಾಗ ಅವನು ಹೀಗೆ ಅನೇಕ ಹುಡುಗಿಯರಿಗೆ ಮೋಸ ಮಾಡಿರುವುದು ತಿಳಿದು ಬಂದಿತ್ತು. ಸಾಕ್ಷಿ ಪುರಾವೆ ಎಲ್ಲ ಪರಿಶೀಲಿಸಿದ ಮೇಲೆ ವಿಜಯ್ಗೆ ತಕ್ಕ ಶಿಕ್ಷೆ ನೀಡಲಾಗಿತ್ತು. ಸಿರಿಳ ಹೊಸದಾದ ಜೀವನ ಅಂದಿನಿಂದ ಪ್ರಾರಂಭವಾಗಿತ್ತು. ಇಷ್ಟೆಲ್ಲ ಕಥೆಯನ್ನು ಸ್ಟೇಜಿನ ಮೇಲೆ ಹೇಳಿದ ಸಿರಿ ನಿಟ್ಟುಸಿರು ಬಿಟ್ಟು ಕೆಲವು ಸೆಕೆಂಡುಗಳು ಹಾಗೆ ಸೋತವಳಂತೆ ನಿಂತಿದ್ದಳು. ತನ್ನ ತಾಯಿಯ ಬಗ್ಗೆ ತಿಳಿದುಕೊಂಡ ಆರಾಧ್ಯಗೆ ಅವರ ಮೇಲಿದ್ದ ಗೌರವ ಪ್ರೀತಿ ಮತ್ತಷ್ಟು ದುಪ್ಪಟ್ಟಾಗಿತ್ತು. ಸ್ಟೇಜ್ ಮೇಲೆ ತಲೆ ತಗ್ಗಿಸಿ ನಿಂತಿದ್ದ ತನ್ನ ತಾಯಿಯ ಬಳಿ ಹೋದ ಆರಾಧ್ಯ ಅವರನ್ನು ಖುಷಿಯಿಂದ ತಪ್ಪಿಕೊಂಡಳು. ಅಮೃತ ಮನದಲ್ಲೇ ತನ್ನ ಮೇಡಮ್ ಗಟ್ಟಿಗಿತ್ತಿ ಇವರು ನಿಜವಾಗಲೂ ನಮ್ಮೆಲ್ಲರಿಗೂ ಸ್ಫೂರ್ತಿಯೇ ಎಂದುಕೊಂಡಳು. ಮಾತು ಮಾತಿಗೂ ಸಿರಿಳ ಮೇಲೆ ಕಿಡಿಕಾರುತ್ತಿದ್ದ ಸೋನಾಕ್ಷಿ ಕಣ್ಣುಗಳು ಪಶ್ಚಾತ್ತಾಪದ ಹನಿಗಳಿಂದ ತುಂಬಿತ್ತು. ಹೆಣ್ಣು ಮಗುವಿನ ಬಗ್ಗೆ ಸಿರಿ ನೀಡಿದ ಹೇಳಿಕೆ ಕೇಳಿ ಅವಳ ಬಗ್ಗೆ ಗುಸುಗುಸು ಎಂದು ಮಾತನಾಡಿಕೊಂಡ ನೆರೆದವರೆಲ್ಲ ಈಗ ಸಿರಿಳ ಜೀವನದಲ್ಲಿ ನಡೆದ ಘಟನೆಗಳನ್ನು ಕೇಳಿ ಈ ಪ್ರಶಸ್ತಿಗೆ ನಿಜವಾಗಲೂ ಅರ್ಹತೆ ಇರುವುದು ಸಿರಿಳಿಗೆ ಎಂದು ಸಂತೋಷಪಟ್ಟರು. ಇದನ್ನೆಲ್ಲ ಕೇಳುತ್ತಾ ಸ್ಟೇಜ್ ಮೇಲೆ ನಿಂತಿದ್ದ ನಿರೂಪಕಿ ಸಂತೋಷದಿಂದ ಸಿರಿಳಿಗೆ ಪ್ರಶಸ್ತಿಯನ್ನು ನೀಡಲು ಮುಂದಾದಾಗ ಸಿರಿ ಅವರನ್ನು ತಡೆದು ಇದಕ್ಕೆ ನಿಜವಾಗಲೂ ಅರ್ಹತೆ ಇರುವುದು ತನ್ನ ಗಂಡನಾದ ರಾಹುಲ್ ಅವರಿಗೆ ಎಂದು ಹೇಳಿದಳು. ಮಾತು ಮುಂದುವರೆಸಿದ ಸಿರಿ, ಒಬ್ಬ ಗಂಡಿನ ಸಾಧನೆ ಹಿಂದೆ ಒಬ್ಬ ಹೆಣ್ಣು ಇರುವಂತೆ ಸಾಧನೆ ಮಾಡಿದ ಹಲವು ಹೆಣ್ಣು ಮಕ್ಕಳ ಹಿಂದೆ ಜೀವನ ಪಾಠ ಹೇಳಿಕೊಟ್ಟ ತಂದೆ, ಹೆಜ್ಜೆ ಹೆಜ್ಜೆಗೂ ಆಸರೆಯಾಗುವ ಸಹೋದರ, ಸಹಾಯ ಹಸ್ತ ಚಾಚುವ ಸ್ನೇಹಿತ ಹಾಗೂ ಸ್ಫೂರ್ತಿ ತುಂಬುವ ಗಂಡನ ರೂಪದಲ್ಲಿ ಇವರಲ್ಲಿ ಯಾರಾದರೂ ಒಬ್ಬರು ಹೆಣ್ಣಿಗೆ ಆಸರೆ ಆಗಿರುತ್ತಾರೆ. ಆದರೆ ನನ್ನ ಬಾಳಲ್ಲಿ ನನಗೆಲ್ಲವೂ ನನ್ನ ಗಂಡ ರಾಹುಲ್ ಒಬ್ಬರೇ. ನಾನು ಇಷ್ಟು ಬೆಳೆಯಲು ಕಾರಣವಾದವರು ಅವರೇ. ಹಾಗಾಗಿ ಗೌರವ ಹಾಗೂ ಪ್ರಶಸ್ತಿ ಎಲ್ಲವೂ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಡದಿಯ ಮಾತು ಕೇಳಿ ರಾಹುಲ್ ಭಾವುಕರಾದರು. ರಾಹುಲ್ನನ್ನು ಸ್ಟೇಜ್ ಮೇಲೆ ಕರೆಸಲಾಗಿತ್ತು. ಅಪ್ಪ, ಅಮ್ಮ, ಮಗಳು ಮೂವರಿಗೂ ಸೇರಿಸಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ಬಹಳ ವರ್ಷಗಳಿಂದ ತನ್ನ ಅಂತರಾಳದಲ್ಲಿ ಅಡಗಿಸಿ ಇಟ್ಟಿದ್ದ ಒಂದು ಕೊರಗನ್ನು ಎಲ್ಲರ ಮುಂದೆ, ಅದರಲ್ಲೂ ತನ್ನ ಮಗಳಾದ ಆರಾಧ್ಯಾಳ ಮುಂದೆ ಹೇಳಿದ ಮೇಲೆ ಸಿರಿಳ ಮನಸ್ಸು ನಿರಾಳವಾಯಿತು. ಈಗ ಅವಳು ತನ್ನ ಮಗಳೆಡೆಗೆ ಧೈರ್ಯದಿಂದ ಕಣ್ಣೋಟ ಬೆರೆಸಿ ಪ್ರೀತಿಯಿಂದ ಅಪ್ಪಿಕೊಂಡಿದ್ದಳು. ಸಮಾರಂಭ ಮುಗಿದ ಮೇಲೆ ಎಲ್ಲರೂ ಸಂತೋಷದಿಂದ ಮನೆಗೆ ಹಿಂದಿರುಗಿದರು. ರಾಹುಲ್ಗೆ ತನ್ನ ಮಡದಿ ಸಿರಿಳ ಬಗ್ಗೆ ಹೆಮ್ಮೆ ಅನಿಸಿತು. ಸಮಾರಂಭದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ರಾಹುಲ್ ತನ್ನ ತಾಯಿಗೆ ತಿಳಿಸಿದ. ಎಲ್ಲರೂ ಖುಷಿಯಿಂದ ಮಾತನಾಡಿಕೊಂಡು ಊಟವನ್ನು ಮುಗಿಸಿ ಮಲಗಲು ಅಣಿಯಾದಾಗ ಸಿರಿ ರಾಹುಲ್ಗೆ ಒಂದು ಉಡುಗೊರೆಯನ್ನು ನೀಡಿದಳು. ಆಶ್ಚರ್ಯವಾದ ರಾಹುಲ್ ಉಡುಗೊರೆಯನ್ನು ತೆರೆದು ನೋಡಿದಾಗ ಅವನ ಮನಸ್ಸು ತುಂಬಿ ಬಂದಿತ್ತು. ಸಂತೋಷ, ದುಃಖ ಒಮ್ಮೆಲೆ ಬಂದಂತಾಗಿ ಗಂಟಲು ಕಟ್ಟಿದಂತಾಗಿತ್ತು. ಏನನ್ನೂ ಹೇಳಲಾಗದೆ ಮಾತಿಗೆ ತಡವರಿಸುತ್ತಿದ್ದ ರಾಹುಲ್ ಕೈಯನ್ನು ಹಿಡಿದ ಸಿರಿ, ಸಂಗೀತ ನಮ್ಮ ಮನೆಗೆ ಬಂದು ಹಿಂದಿರುಗುವಾಗ ಅವಳ ಬಳಿ ಇದ್ದ ಸೌಮ್ಯಾಳ ಚಿತ್ರವನ್ನು ನಾನು ಪಡೆದುಕೊಂಡಿದ್ದೆ. ಸೌಮ್ಯಾಳ ಚಿತ್ರವನ್ನು ನನ್ನ ಕೈಯಾರೆ ಬಿಡಿಸಿ ನಿಮಗೆ ನೀಡಬೇಕೆಂಬ ಆಸೆ ಇಂದು ಪೂರೈಸಿದೆ ಎಂದಳ.
ತನ್ನ ಅಕ್ಕಪಕ್ಕ ನಿಂತಿದ್ದ ತಾಯಿ, ಮಡದಿ, ಮಗಳು ಹಾಗೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸೌಮ್ಯಾಳ ಭಾವಚಿತ್ರವನ್ನು ಎದೆಗೊರಗಿಸಿ ಎಲ್ಲರನ್ನೂ ಕಣ್ತುಂಬಿಕೊಂಡ ರಾಹುಲ್ಗೆ ತಾನು ಸ್ವರ್ಗದಲ್ಲೇ ಇರುವಂತೆ ಭಾಸವಾಯಿತು. ಎಲ್ಲರ ಕಣ್ಣುಗಳು ಖುಷಿಯ ಕಣ್ಣೀರಿಂದ ತುಂಬಿದವು. ಬೇರೆಯವರ ಮನೆ ಸ್ವರ್ಗ ಮಾಡೋ ಕಾರಣಕ್ಕೆ ಸ್ವಂತ ಮನೆ ಬಿಡೋ ತಾಕತ್ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ. ಹೆಣ್ಣನ್ನು ಎಲ್ಲಿ ಗೌರವಿಸಲಾಗುವುದೋ ಅಲ್ಲಿ ಸ್ವರ್ಗವೇ ಸೃಷ್ಟಿಯಾಗುವುದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.